ಏರಿ ಎಂಬರದಾಗೇನೆ ನಗುತ್ತಾನೆ, ಮರಗಿಡ ತೂಗ್ಯಾವೆ, ಚಿಲಿಪಿಲಿ ಹಕ್ಕಿ ಹಾಡ್ಯಾವೆ, ಬೀರ್ಯಾವೆ ಚಲುವ ಬೀರ್ಯಾವೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನನ್ನ ವೈಯಕ್ತಿಕ ಕೆಲಸಕ್ಕೆ ಮೊಟ್ಟ ಮೊದಲ ಬಾರಿಗೆ ನನಗೋಸ್ಕರ ಒಂದು ಕೆಲಸ ಮಾಡ್ಕೊಳ್ಳೋಕ್ಕೋಸ್ಕರ ಕಲ್ಲಿನ ಮೇಲೆ ಅರಳಿರ್ತಕ್ಕಂಥ ಗುಲಾಬಿಯ ಊರಿನ ಕಡೆ ನಾನು ಹೋಗ್ತಾ ಇದ್ದೀನಿ. ಅದ್ಯಾವ ಊರಂತ ನಿಮಗೆ ಈಗಾಗಲೇ ಗೊತ್ತಾಗಬಹುದು, ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಆ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಅದು ಯಾವ ಊರಂತ. ಸೊ ಮೊದಲ ಬಾರಿಗೆ ಹೋಗ್ತಾ ಇದ್ದೀನಿ. ಬಹು ವರ್ಷಗಳಾಯ್ತೇನೋ ಆ ಊರಿಗೆ ಹೋಗಿ, ಆದರೆ ಈಗ ಹೋಗ್ತಾ ಇದ್ದೀನಿ. ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ, ಈ ಕೈ ಹಿಂಗೆ ಹಿಡ್ಕೊಂಡಿದ್ದು ಹಿಂಗೆ ಇದೆ, ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಬೆಳಗ್ಗೆ ಫುಲ್ ಚಳಿ. ಇದೇ ನಮ್ಮ ಹೊಲ, ನೋಡ್ಕೊಂಬಿಡಿ ಚೆನ್ನಾಗೈತಾ. ತಾತ ಮುತ್ತಾತ ಅವ್ರ ತಾತನವ್ರ ಕಾಲದಿಂದನೂ ಇದೇ ನಮ್ಮ ಹೊಲ, ಇದೇ ನಮ್ಮೂರು, ನಮ್ಮ ಮೂಲ ಸ್ಥಳ ಚಿಕ್ಕ ಹೆಸರೂರು. ಸೊ ವಿಷಯಕ್ಕೆ ಬರೋಣ. ನನ್ನ ವೈಯಕ್ತಿಕ ಕೆಲಸ ಅನ್ನಲ್ಲ, ಅದೇನಂತ ಹೇಳೋದು ಬೇಡ. ಬಹು ದಿನಗಳಾಗಿತ್ತು ಬಹಳ ದೂರದ ಪ್ರಯಾಣ ಮಾಡಿ. ಸೊ ಇವತ್ತು ಹೋಗ್ತಾ ಇದ್ದೀನಿ ಅಲ್ಲಿಗೆ. ನಿಜ ಹೇಳ್ತೀನಿ ಗುರು, ಸಿಕ್ಕಾಪಟ್ಟೆ ಚಳಿ ಐತೆ. ಎಷ್ಟು ಚಳಿ ಅಂದರೆ ಕೈ ಕಾಲೆಲ್ಲ ಮರಗಟ್ಟೋಗ್ಬಿಟ್ಟು ಹಿಂಗೆ ಕುಂತ ಪೊಸಿಷನ್ನಲ್ಲೇ ಸೆಡ್ದು ಹೊಂಟೀನಿ. ಸೊ ಪರವಾಗಿಲ್ಲ, ಚಳಿಗಾಲ ಅಲ್ವಾ, ಇಷ್ಟು ಚಳಿ ಇಲ್ಲ ಅಂದರೆ ಹೇಗೆ. ಇನ್ನು ಸ್ವಲ್ಪ ಹೊತ್ತಿಗೆ ಉರಿ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತಾ. ಸೊ ಉತ್ತರ ಕರ್ನಾಟಕದ ಮಂದಿಗೆ ಇದೆಲ್ಲ ಸರ್ವೇ ಸಾಮಾನ್ಯ. ಈ ರೈಡ್ನ ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಅಷ್ಟು ಸೊಗಸಾಗಿರುತ್ತಾ. ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋಣ. ನನ್ನ ಜೊತೆಗೆ ನೀವಿರಿ, ನಿಮ್ಮ ಜೊತೆಗೆ ನಾನಿರ್ತೀನಿ. ತುಂಬ ವಿಶೇಷವಾಗಿರ್ತಕ್ಕಂಥ ವ್ಲಾಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಓಡು ಓಡು ಓಡು. ಇನ್ನು ಟೈರು ಹೀಟ್ ಆಗಿಲ್ಲ, ತುಂಬ ಚಳಿಗೆ ಎಲ್ಲಿ ಸ್ಲಿಪ್ ಆದರೆ ಕಷ್ಟ, ಆದರೂ ಪರವಾಗಿಲ್ಲ. ಸಿಂಗಲ್ ಇದ್ರೆ ಸ್ವಲ್ಪ ಈ ಥರ ಓಡಿಸ್ತೀನಿ, ಡಬಲ್ ಇದ್ರೆಲ್ಲ ಓಡಿಸಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾ ಸಿಂಗಲ್ಲೇ ಟ್ರಾವೆಲ್ ಮಾಡೋದು. ಶಿಫ್ಟ್ ಭಾರತದ ಅತಿ ದೊಡ್ಡ ಸೇಲಿಂಗ್ ಕಾರ್. ಬೆಳಿಗ್ಗೆ ಎದ್ದು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಫಾಗ್ ಇತ್ತು, ಆದ್ರೆ ಈಗ ಪರವಾಗಿಲ್ಲ, ಲೈಟಾಗಿ ಕ್ಲಿಯರ್ ಆಗ್ತಾ ಇದೆ ಫಾಗ್ ಎಲ್ಲ. ಈ ಮಂಜಲ್ಲಿ ದಾರಿ ಕಾಣದಂಗಾಗಿತ್ತು ಬೆಳಗ್ಗೆ. ಹೋಗೋಕೆ 6 ಗಂಟೆ ಆಯ್ತಲ್ವಾ, 6-6:30 ಆಯ್ತು. ಹೆಚ್ಚು ಕಮ್ಮಿ ಫಾಗ್ ಎಲ್ಲ ಕಡಿಮೆ ಆಗ್ಯದ. ಚಳಿ ಮಾತ್ರ ಹಬ್ಬ ನಡಕ್ತಾ ಇದ್ದೀನಿ ನಾನಂತೂ, ಅಷ್ಟು ಚಳಿ. ಆದಷ್ಟು ಬೇಗ ಊರನ್ನ ತಲುಪಿ ಬಿಡೋಣ, ಏನಾದ್ರೂ ಚಿಂತೆ ಇಲ್ಲ. ನಾನು ಬಹಳಷ್ಟು ಮಾನ್ಸೂನ್ ರೈಡ್ಗಳನ್ನ ಮಾಡೀನಿ, ಆದರೆ ವಿಂಟರ್ ರೈಡ್ನ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಅಪ್ಪ
ಮಳೆ ಎಷ್ಟೇ ಬರಲಿ ಕೂಡ, ಮಳೆ ಎಷ್ಟೇ ಬಂದರೂ ತಡ್ಕೊಂತೀನಿ ನಾನು, ಡಸಂಟ್ ಮ್ಯಾಟ್ರು. ಅದೆಷ್ಟೇ ಮಳೆ ಬಂದು ನಾನು ನೆನೆದು ನೀರಾದರೂ ಏನು ಅನ್ಸಲ್ಲ. ಬಟ್ ಇದ್ಯಾಕೋ ಚಳಿ ಅನ್ನಿಸ್ತಾ ಇದೆ ನನಗೆ. ಎಷ್ಟೇ ಚಳಿ ಆದರೆ ಪ್ರಕೃತಿಗೆ ಒಗ್ಗಿಕೊಂಡು ಹೋಗ್ಲೇಬೇಕು. ಸೊ ಈ ಚಳಿಯಲ್ಲಿಯೂ ಸಹ ಈ ದೇಹನ ಬಿಸಿ ಮಾಡ್ಕೊಳ್ಳೋಣ, ಸಿಕ್ಕಾಪಟ್ಟೆ ಬಿಸಿ ಮಾಡ್ಕೊಳ್ಳೋಣ ಗುರು. ಬಟ್ ಆದ್ರೂ ಆಗ್ತಾ ಇಲ್ಲ ಚಳಿಗೆ, ಅಷ್ಟೊಂದು ಚಳಿ ಇದೆ. ಓ ತಾತ ಟವಲ್ ಹಾಕೊಂಡು ಬೆಳಿಗ್ಗೆ ಕಾರ್ಯ ಮುಗಿಸ್ಕೊಂಡು ಹೊಂಟಿದ್ದಾನೆ. ಅಲ್ಲೊಬ್ಬ ತಾತ ತಲೆ ಸುತ್ಕೊಂಡ್ಬಂದು, ನಮ್ಮ ಹಳ್ಳಿ ಕಡೆ ಏನು ಕಾಣುತ್ತಿಲ್ಲ ಗೊತ್ತಿಲ್ಲ, ಬೆಳಿಗ್ಗೆ ಚಂಬುಗಳಂತರೂ ದರ್ಶನ ಹಾಗೆ ಆಗ್ತಾವ. ಚಂಬುನ ದರ್ಶನ ಮಾಡ್ಕೊಂಡು ಏನು ಚಂಬಿನ ದರ್ಶನಗಳು, ಉಸಿರಾಟದ ಬಿಸಿ ಗಾಳಿ ವೈಸರ್ಗೆ ಕುಂತು ದಾರಿ ಕಾಣದಂಗೆ ಆಗ್ತಾ ಇದೆ. ಅಷ್ಟೊಂದು ಚಳಿ ಇದೆ. ಯಾಕೋ ಏನೋ ಸೈಕ್ಲೋನ್ ಎಫೆಕ್ಟಾ ಏನೋ, ಚಂಡಮಾರುತದ ಎಫೆಕ್ಟ್ ಇರಬೇಕು, ಇಷ್ಟೊಂದು ಚಳಿಗೆ ಕಾರಣ ಆಗಿಬಿಟ್ಟದ. ಹಾಗೂ ಫಾಗ್ಗು ಸಹ ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಫುಲ್ಲು ಮೋಡ ಕವಿದ ವಾತಾವರಣ ಆಗ್ತದ. ಒಂದು ವಾರದಿಂದ ಸೂರ್ಯನ ದರ್ಶನನೇ ಆಗಿಲ್ಲ ನಮ್ಮ ಕಡೆ. ಇನ್ನು ಬೆಂಗಳೂರು ಸೈಡಲ್ಲೆಲ್ಲ ಮಳೆಯೋ ಮಳೆ, ರಸ್ತೆಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಗಿರ್ತಾವ, ನದಿ ಪಾತ್ರದ ದಾರಿಗಳಾಗಿರ್ತಾವ. ಅಲ್ಲಿ ನಮ್ಮ ಕಡೆ ಮಳೆ ಇಲ್ಲ, ಬಟ್ ಆದರೆ ಸಿಕ್ಕಾಪಟ್ಟೆ ಫಾಗ್ ಬರುತ್ತಾ ಹಾಗೂ ಮೋಡ ಬರುತ್ತಾ. ಮಳೆ ಆಗಿಲ್ಲ ಇನ್ನಾದರೂ, ಆಗೋದು ಬೇಡ. ನಾವೆಲ್ಲರೂ ರಾಶಿ ಮಾಡ್ಕೊಳ್ತಾ ಇದ್ವಿ ತೊಗರಿನ, ತುಂಬ ಕಷ್ಟ. ಈಗ ಏನಾದರೂ ಮಳೆ ಬಂದರೆ ಬೆಳೆ ಹಾಳಾಗುತ್ತೆ. ಸೊ ಅಕಾಲಿಕ ಮಳೆ ಬರೋದು ಬೇಡ ಅಂತ ನನ್ನ ಅನಿಸಿಕೆ. ಚಳಿ ತಾಳೆನು ಈ ಚಳಿಯ, ಆಹಾ ಆಹಾ, ಗೆಳತಿಯ ಇಲ್ಲದ ಈ ಜನ್ಮ, ಓಹೋ ಓಹೋ. ನಮ್ ರೆಬಲ್ ಸ್ಟಾರ್ನ ನೆನೆಸ್ಕೊಂಡು ರೆಬಲ್ ಆಗಿ ಟ್ರಬಲ್ ಶೂಟ್ ಮಾಡೋಣ ಬನ್ನಿ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ. ಈ ಚಳಿಗೆ ಪದಾಡಂಗ ಆಗ್ಬಿಡೋದು ಗುರು, ಅಷ್ಟು ಚಳಿ ಇದೇ ನಮ್ಮ ಪ್ರೀತಿಯ ಲಿಂಗಸುಗೂರು. ಈ ಊರಿಗೆ ಏನಾದ್ರು ಬಂದರೆ ಮಗದೇರ ಹೀರೋಣಿ ಕೈ ಟಚ್ ಮಾಡಿದಾಗ ಆಗುತ್ತೆ ಅಲ್ಲ ಸಾಂಗ್, ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಡ್ತೀನಿ ಊರಿಗೆ ಬಂದಂಗೆಲ್ಲ. ಸೊ ಈ ಊರಲ್ಲಿ ಬರೋಕ್ಕೆ ಕಾರಣ ನನ್ನ ನಂಬ್ಕೊಂಡು ನನ್ನ ಸ್ನೇಹಿತ ನನ್ನ ಜೊತೆಗೆ ಅಲ್ಲಿಗೆ ಬರೋಕ್ಕೆ ನಿರ್ಧಾರ ಮಾಡ್ಯಾನ. ಸೊ ಅವರನ್ನು ಕರ್ಕೊಂಡು ಹೋಗ್ಬೇಕು. ಈ ದಾರಿಗೆ ಬೇಡ, ಈ ದಾರಿ ಚೆನ್ನಾಗಿಲ್ಲ, ಆ ದಾರಿ ಚೆನ್ನಾಗಿರುತ್ತೆ. ಬೇಸಿಕಲಿ ಬಹಳ ಜನ ಬೈಕಲ್ಲಿ ಬಹಳ ದೂರ ಬರಲಿಕ್ಕೆ ಇಷ್ಟಪಡಲ್ಲ. ಆದರೆ ನಮ್ಮ ಸ್ನೇಹಿತ ನನ್ನ ಜೊತೆ ಇವತ್ತು ಬರ್ತೀನಿ ಅಂತ ಹೇಳ್ತಿದ್ದಾನೆ. ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟು ದೂರ. ಈ ಚಳಿಗೆ ಯಾವ ಥರ ರಿಯಾಕ್ಟ್ ಆಗ್ತಾರೋ ಗೊತ್ತಿಲ್ಲ, ಆದರೂ ಪರವಾಗಿಲ್ಲ. ಅಪ್ಪ ಬಾರದ್ರ ಕಾಂಡೇ ಕಾಣತ್ತೆ ಎಲ್ಲೋದ್ರು, ಒಂಥರ ಇದ್ದಂಗೆ. ಹಾಗೇನಾಗಲಿ ಬಿಡಿ, ಬಸ್ಸಾಗಿ ನಿಲ್ಲಿಸಿದಾರಪ್ಪ. ಓಕೆ ಓಕೆ.
ಸ್ಮಾರ್ಟ್ ಬಜಾರ್ ಇಂಪ್ರೂವ್ ಆಕತೈತಿ ನಮ್ಮೂರು. ಸೊ ಈ ಕಡೆ ಯಾಕೆ ಕರ್ಕೊಂಬಂದೆ ಅಂದರೆ ಈ ರೋಡ್ ಇಷ್ಟು ಚೆನ್ನಾಗೈತೆ ನೋಡ್ಲಿಕ್ಕೆ, ಅದಕ್ಕೋಸ್ಕರ ಈ ಕಡೆ ಕರ್ಕೊಂಬಂದೆ. ಆ ಕಡೆ ಹೋಗೋದು ಬಿಟ್ಟು. ಸೊ ನಮ್ಮ ಲಿಂಕ್ಸ್ಗವರು ನನ್ನ ಬಾಲ್ಯದ ನೆನಪಿನ ಆಗರ. ತುಂಬ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ತುಂಬ ಸುತ್ತಾಡ್ತಾ ಇದ್ದೆ. ಸುತ್ತಾಡ್ತಾ ತುಂಬ ನೆನಪುಗಳನ್ನು ಇಲ್ಲೇ ಬಿಟ್ಟೋಗೀನಿ, ಜೊತೆಗೆ ತಗೊಂಡೋಗೋಕ್ಕಾಗಲಿಲ್ಲ. ಸೊ ಆ ನೆನಪುಗಳನ್ನು ಹಾಗಾಗಿ ಮೆಲ್ಕ್ ಹಾಕೋಣ ಇಲ್ಲಿಗೆ ಬಂದಮೇಲೆ. ಸೊ ಈಗ ನನ್ನ ಸ್ನೇಹಿತನ್ನ ಕರೆಯೋಣ, ಕಾಲ್ ಮಾಡಬೇಕು. ಅಲ್ಲಿಂದ ಬಿಟ್ಟು ಕಾಲ್ ಮಾಡೋಣ. ಈ ಚಳಿಗೆ ಬೈಕಲ್ಲಿ ಬರಲಿಕ್ಕೆ ದೊಡ್ಡ ಧೈರ್ಯ ಮಾಡ್ಯಾನಂತ ಅನಿಸುತ್ತೆ ನನಗೆ. ಹೆಬ್ಬುಲಿನ ಕರ್ಕೊಂಡು ಹೋಗ್ಬೇಕು ಇವತ್ತು. ಎಲ್ಲೋ ದಾರಿ ಇತ್ತು, ಮರ್ತುಬಿಟ್ಟೆ. ಒಂದು ಸಾರಿ ಹೋಗಿದ್ದೆ ಅವ್ರ ಮನೆಗೆ, ಆಮೇಲೆ ಪರವಾಗಿಲ್ಲ, ನೆನಪಾಗುತ್ತೆ, ಹೋಗ್ಬೋದು. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ, ರಾಘವೇಂದ್ರ ಹೇಳ್ತಿದ್ದೀರಲ್ಲ, ಚಳಿಗೆ ಪದ ಸಾಂಗ್ ಆಡಂಗಾಗಿ ಬಿಡದ. ಇದೇ ದಾರಿ ಇಲ್ಲೇ ನಿಂತು ಕಾಲ್ ಮಾಡೋಣ. ದೇವರು ಇಲ್ಲಿದ್ದೀನಿ ಅಂತೇಳಿ. ಅಣ್ಣಯ್ಯ ಹೃದಯ ಬಂತ ಕಾಲ್ ಮಾಡಿಬಿಟ್ರೆ ಅಲ್ಲೇ. ಆಜಾದ್ ಬೈ ಅಣ್ಣ, ಎಲ್ಲಿ ಬರಲ ಮನೆ ಹತ್ರ? ಹಾಂ ಸರಿ ಅಣ್ಣ, ಬಂದೆ. ಬ್ರದರ್ ಬರ್ಲಿಕ್ಕೆ ಆಲ್ರೆಡಿ ರೆಡಿ ಆಗಿಬಿಟ್ರ. ಅವ್ರಿಗೆ ಕಾಲ್ ಮಾಡಿ ತುಂಬ ಹೊತ್ತಾಯ್ತು, ನಾನೇ ಬರೋದು ಲೇಟ್ ಆಯ್ತು ಸ್ವಲ್ಪ. ಅವ್ರು ರೆಡಿ ಆಗಲಿ ಅಂತಾನೆ ಲೇಟ್ ಮಾಡಿದೆ. ಓ ಬವ್ವಾ, ಬವ್ವಾ, ಏಕೆ ಉದುರ್ತಾ ಇದೆಯಾ? ಕೈಲೇ ಮನೆ ಇರೋದ, ಹಿಂಗೆ ಕರ್ಕೊಂಡು ಹೋಗ್ಬಿಡೋಣ. ಬ್ರದರ್ ಫ್ರಮ್ ಅನದರ್ ಮದರ್, ಮೈ ಬ್ರದರ್ ಫ್ರಮ್ ಅನದರ್ ಮದರ್. ಅಲ್ಲಿದ್ರು ಹಂಗೆ ಬರಲ್ಲ? ಸಿಂಹ ಆಲ್ರೆಡಿ ರೆಡಿ ಆಗ್ಯದ ಬೇಟೆಗೆ. ಹಾಂ ಬೇಡ ಬೇಡ ಬೇಡ, ಇವರೇ ನಮ್ಮ ಆಜಾದ್. ಹೆಂಗಡ ದಾರಿ ಹಿಂಗೆ ವಾಪಸ ದಾರಿ ಐತ ಹಿಂಗ? ಹಾಂ ಹತ್ತು. ಚಳಿ ಮಾತಾಡೋಕೆ ಕೂಡ ಆಗ್ತಾ ಇಲ್ಲ, ಅಷ್ಟೊಂದು ಇದಾಗ್ತಾ ಇದೆ. ಇಲ್ಲಷ್ಟೇ ಹಾಕ್ಬಿಟ್ರಪ್ಪ ರೋಡ್ ಮಾಡೋದು. ಇದು ಹಾಕಿದ್ರಿ ಏನು ತ್ರಾಸ ಆಯ್ತಿತ್ತಪ್ಪ ನಿಮ್ಗೆ. ಮತ್ತೆ ಇಲ್ಲೊಂದಿಷ್ಟು ಬಿಟ್ಟಾರ. ಯಾಕೆ ಅರ್ಧಂಬರ್ಧ ರೋಡ್ ಮಾಡ್ತಾರೇನಪ್ಪ ನೀವು? ಮಾಡೋಗಿದ್ರೆ ಹತ್ರ ಮಾಡಿಬಿಡಕ್ಕ. ಕಚ್ಚಾ ರೋಡ್ ಇಲ್ಲಾಂದ್ರೆ ಓಕೆ, ಅಲ್ಲಿಗೆ ಹೋಗೋವರೆಗೂ ಅಲ್ಲಿವರೆಗೂ ಚೆನ್ನಾಗಿರಲಿ ರೋಡು ಅಂತ ಆಶಿಸುತ್ತಾ ಸಮಸ್ತ ಕನ್ನಡಿಗರ ಆಶೀರ್ವಾದದೊಂದಿಗೆ ನನ್ನ ಈ ಪಯಣ ಶುರು. ಎಂಬರದಾಗೆ ನೆಸರು ನಗುತ್ತಾನೆ.